ಈಗಾಗಲೇ ಪಾದಯಾತ್ರೆ ಕೈಗೊಂಡಿದ್ದೀರಿ. ಇನ್ನು ಇವತ್ತು ಮೊದಲನೇ ದಿನ. 7 ದಿನದ ಪಾದಯಾತ್ರೆ ಅತ್ಯಂತ ಯಶಸ್ವಿ ಆಗತ್ತೆ. ಕಾಂಗ್ರೆಸ್ಸಿನ ಭ್ರಷ್ಟ ನೀತಿಗಳನ್ನು ಇವತ್ತು ಜನತೆ ಮುಂದೆ ಇಡ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಕೈಗೊಂಡಿದ್ದೀರಾ, ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿಲ್ಲ ಅಂತಂದರೆ ಮುಂದಿನ ಮತ್ತೊಂದು ಕಾರ್ಯಕ್ರಮ ಏನು ಅನ್ನೋದು? ಕಾನೂನಾತ್ಮಕವಾದಂಥ ಹೋರಾಟಗಳಿದೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗಡೆ NDA ಅವರು ಈ ಜನತೆಯ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಸರ್, ಈಗಾಗಲೇ ಪಾದಯಾತ್ರೆ ಕೈಗೊಂಡಿದ್ದೀರಿ. ಇನ್ನು ಇವತ್ತು ಮೊದಲನೇ ದಿನ. ಇನ್ನು 7 ದಿನದ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಇನ್ನು 7 ದಿನದ ಕಾರ್ಯಕ್ರಮ. 7 ದಿನದ ಪಾದಯಾತ್ರೆ ಅತ್ಯಂತ ಯಶಸ್ವಿ ಆಗತ್ತೆ. ಕಾಂಗ್ರೆಸ್ಸಿನ ಭ್ರಷ್ಟ ನೀತಿಗಳನ್ನು ಇವತ್ತು ಜನತೆ ಮುಂದೆ ಇಡ್ತಾ ಇದ್ದೇವೆ. ಕಾಂಗ್ರೆಸ್ಸಿನ ನೇತೃತ್ವನೇ ಎಂಥದ್ದು. ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಕೋರ್ಟಿನ ತೀರ್ಮಾನವನ್ನು ಉಲ್ಲಂಘನೆ ಮಾಡಿದರು. ಅದನ್ನು ಉಲ್ಲಂಘನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಅವರ ಸ್ವಂತ ಹಿತಾಸಕ್ತಿಗೋಸ್ಕರ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಇವತ್ತಿನ ಕಾಂಗ್ರೆಸ್. ಹಾಗಾಗಿ ಇವತ್ತು ಪಾದಯಾತ್ರೆ ಯಾವ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಲೂಟಿ ಮಾಡಿದ್ದೀರಾ, ಯಾವ ಮೂಢ ಹಗರಣದೊಳಗಡೆ ತಾವು ಭಾಗಿಯಾಗಿದ್ದೀರಾ, ಅದೆಲ್ಲದನ್ನು ಜನತೆ ಮುಂದೆ ಇಡ್ತೇವೆ. ತಾವು ನಿಜವಾಗ್ಲೂ ನೈತಿಕತೆ ಇದ್ದಿದ್ದರೆ ರಾಜ್ಯಪಾಲರ ನೋಟಿಸಿಗೆ ಉತ್ತರವನ್ನು ಕೊಡಬೇಕಾಗಿತ್ತು. ಹೇಗೆ ಒಬ್ಬ ವ್ಯಕ್ತಿಗೆ ಕಳಂಕ ಬಂದಂಥ ಸಂದರ್ಭದೊಳಗಡೆ ಹೇಗೆ ನಡ್ಕೋಬೇಕು ಅನ್ನೋದೇ ಇವತ್ತಿನ ನಾಯಕತ್ವಕ್ಕಿಲ್ಲ ಅಂತ ಹೇಳಿದರೆ, ಈ ಹಿಂದೆ ಅಡ್ವಾಣಿಯವ್ರ ಮೇಲೆ ಒಂದು LKA ಅಂಥೇಳಿ ಅದೊಂದು ಹಗರಣದೊಳಗಡೆ ಒಂದು ಡೈರಿನಲ್ಲಿ ಬರೆದಿದ್ದು. ಆದರೆ ಇವತ್ತು ಅದು ಯಾವುದೂ ಅಲ್ಲದೆ ಸ್ಪಷ್ಟ ಚಿತ್ರಣ ಇದೆ. ನೀವೇ ಮಾಡಿದ್ದೀರಾ, ನೀವೇ ಒಪ್ಕೊಂಡಿದ್ದೀರಾ. ಆದರೆ ಇವತ್ತು ರಾಜ್ಯಪಾಲರ ಒಂದು ನೋಟಿಸಿಗೆ ಒಂದು ವ್ಯತಿರಿಕ್ತವಾದಂಥ ರೀತಿ ಒಳಗಡೆ ಅದನ್ನು ತಿರಸ್ಕಾರ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ತಿರಸ್ಕಾರ ಮಾಡಿದಂಥ ಇತಿಹಾಸ ಸೃಷ್ಟಿ ಮಾಡಿರುವಂಥ ಭ್ರಷ್ಟ ವ್ಯವಸ್ಥೆ ನಿಮ್ಮದು. ಪ್ರಜಾಪ್ರಭುತ್ವದ ಕಗ್ಗೊಲೆ ಇಲ್ಲೂ ಮಾಡಿದಿರಿ ತಾವು. ಸಂವಿಧಾನಕ್ಕೆ ಚ್ಯುತಿ ಬರುವಂಥ ಕೆಲಸ ಮಾಡಿದ್ದೀರಿ. ಹಾಗಾಗಿ ಈ ಯಾತ್ರೆ ಅತ್ಯಂತ ಯಶಸ್ವಿ ಆಗತ್ತೆ. ಜನಪರವಾದಂಥ ಯಾತ್ರೆ ಇದು. ಯಾವ ವಾಲ್ಮೀಕಿ ಬಂಧುಗಳಿದ್ದಾರೆ, ವಾಲ್ಮೀಕಿ ಹಗರಣಕ್ಕೆ ಸೇರಿಕೊಂಡಂಥ ಮುಖ್ಯಮಂತ್ರಿಗಳು ಇಲ್ಲಿ ಇರಬಾರ್ದು. ರಾಜೀನಾಮೆ ಕೊಡುವಂಥದ್ದು ಸೂಕ್ತ. ಕಳಂಕಿತರಲ್ಲದೆ ಹೊರಗಡೆಗೆ ಬನ್ನಿ, ನೀವು ತನಿಖೆಗೆ ಒಳಪಡಿ, ವಾಪಸ್ ಹೊರಗಡೆಗೆ ಬನ್ನಿ. ಒಂದು ವೇಳೆ ಈಗ ಈ ಒಂದು ಪಾದಯಾತ್ರೆ ಕೈಗೊಂಡಿದ್ದೀರಾ, ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿಲ್ಲ ಅಂತಂದರೆ ಮುಂದಿನ ಮತ್ತೊಂದು ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ಮುಂದೆ ನಮ್ಮ ನಾಯಕತ್ವ ಯೋಚನೆ ಮಾಡುತ್ತೆ. ಮುಂದಿನ ಹಂತಗಳಲ್ಲಿ ಕಾನೂನಾತ್ಮಕವಾದಂಥ ಹೋರಾಟಗಳಿದೆ. ಎಲ್ಲ ಸಂಗತಿಗಳನ್ನು ನಮ್ಮ ಸಂಘಟನೆ ಯೋಚನೆ ಮಾಡಿ ಮುಂದಕ್ಕೆ ಹೋಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗಡೆ NDA ಕುಮಾರಸ್ವಾಮಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರ ನೇತೃತ್ವದೊಳಗಡೆ, ಅಶೋಕ್ ಅವರ ನೇತೃತ್ವದೊಳಗಡೆ ಇವತ್ತು ಏನು ಹೋರಾಟ ನಡೀತಾ ಇದೆ ಯಶಸ್ವಿ ಆಗ್ತೇವೆ. ಅವರು ಈ ಜನತೆಯ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಇದಿಷ್ಟು BJP ನಾಯಕರ ಮಾತು. ಕ್ಯಾಮರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.